ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದ ನ್ಯೂ ವಿಡಿಯೋ ಮೂವಿ ಎಕ್ಸ್ ಕನ್ನಡ. ಸೊ ಫ್ರೆಂಡ್ಸ್, ನಾವಿವತ್ತು ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಹಲವು ಕನ್ನಡ ಸಿನಿಮಾಗಳನ್ನು ನೋಡೇ ಇದ್ದೀರಾ. ಅಂಥದ್ದೇ ಆದ ನಾವು ಟಾಪ್ 10 ಹೈಯೆಸ್ಟ್ ಕಲೆಕ್ಷನ್ ಹೊಂದಿರುವ ಸಿನಿಮಾಗಳು ಯಾವ್ಯಾವುದೆಂದು ಈ ವಿಡಿಯೋದಲ್ಲಿ ರಿವೀಲ್ ಮಾಡೋಣ. ಬನ್ನಿ, ಲೆಟ್ಸ್ ಗೋ ಟು ದ ವಿಡಿಯೋ. 10ನೇ ಸ್ಥಾನದಲ್ಲಿ ಯುವರಾಜ್ ಭಟ್ ನಿರ್ದೇಶನದ 2006ರಲ್ಲಿ ತೆರೆಕಂಡ ಮುಂಗಾರು ಮಳೆ ಸಿನಿಮಾವು 20 ಕೋಟಿ ಕಲೆಕ್ಷನ್ ಮಾಡಿತ್ತು. ಇನ್ನು 9ನೇ ಸ್ಥಾನದಲ್ಲಿ ಸಂತೋಷ್ ಆನಂದರಾಮ್ ನಿರ್ಮಾಣದ 2017ರಲ್ಲಿ ತೆರೆಕಂಡ ರಾಜಕುಮಾರ ಸಿನಿಮಾವು 25 ಕೋಟಿ ಕಲೆಕ್ಷನ್ ಮಾಡಿತ್ತು. ಇನ್ನು 8ನೇ ಸ್ಥಾನದಲ್ಲಿ ನಾಗಾರ್ಜುನ ನಿರ್ದೇಶನದ 2019ರಲ್ಲಿ ತೆರೆಕಂಡ ಕುರುಕ್ಷೇತ್ರ ಸಿನಿಮಾವು 90 ಕೋಟಿ ಕಲೆಕ್ಷನ್ ಮಾಡಿತ್ತು. ಇನ್ನು 7ನೇ ಸ್ಥಾನದಲ್ಲಿ ತರುಣ್ ಸುಧೀರ್ ನಿರ್ದೇಶನದ 2021ರಲ್ಲಿ ತೆರೆಕಂಡ ರಾಬರ್ಟ್ ಸಿನಿಮಾವು 102 ಕೋಟಿ ಕಲೆಕ್ಷನ್ ಮಾಡಿತ್ತು. ಇನ್ನು 6ನೇ ಸ್ಥಾನದಲ್ಲಿ ಕಿರಣ್ ರಾಜ್ ಕೆ ನಿರ್ದೇಶನದ 2002ರಲ್ಲಿ ತೆರೆಕಂಡ 777 ಚಾರ್ಲಿ ಸಿನಿಮಾವು 150 ಕೋಟಿ ಕಲೆಕ್ಷನ್ ಮಾಡಿತ್ತು. ಇನ್ನು 5ನೇ ಸ್ಥಾನದಲ್ಲಿ ಚೇತನ್ ಕುಮಾರ್ ನಿರ್ದೇಶನದ 2002ರಲ್ಲಿ ತೆರೆಕಂಡ ಜೇಮ್ಸ್ ಸಿನಿಮಾವು 150.7 ಕೋಟಿ ಕಲೆಕ್ಷನ್ ಮಾಡಿತ್ತು. ಇನ್ನು 4ನೇ ಸ್ಥಾನದಲ್ಲಿ ಅನೂಪ್ ಭಂಡಾರಿ ನಿರ್ದೇಶನದ 2002ರಲ್ಲಿ ತೆರೆಕಂಡ ವಿಕ್ರಾಂತ್ ರೋಣ ಸಿನಿಮಾವು 210 ಕೋಟಿ ಕಲೆಕ್ಷನ್ ಮಾಡಿತ್ತು. 3ನೇ ಸ್ಥಾನದಲ್ಲಿ ಪ್ರಶಾಂತ್ ನೀಲ್ ನಿರ್ದೇಶನದ 2018ರಲ್ಲಿ ತೆರೆಕಂಡ KGF ಚಾಪ್ಟರ್ 1 ಸಿನಿಮಾವು 250 ಕೋಟಿ ಕಲೆಕ್ಷನ್ ಮಾಡಿತ್ತು. 2ನೇ ಸ್ಥಾನದಲ್ಲಿ ರಿಷಬ್ ಶೆಟ್ಟಿ ನಿರ್ದೇಶನದ 2002ರಲ್ಲಿ ತೆರೆಕಂಡ ಕಾಂತಾರ ಸಿನಿಮಾವು 650 ಕೋಟಿ ಕಲೆಕ್ಷನ್ ಮಾಡಿತ್ತು. ಇನ್ನು 1ನೇ ಸ್ಥಾನದಲ್ಲಿ ಪ್ರಶಾಂತ್ ನೀಲ್ ನಿರ್ದೇಶನದ 2002ರಲ್ಲಿ ತೆರೆಕಂಡ KGF ಚಾಪ್ಟರ್ 2 ಸಿನಿಮಾವು 1250 ಕೋಟಿ ಕಲೆಕ್ಷನ್ ಮಾಡಿತ್ತು. ಸೊ ಫ್ರೆಂಡ್ಸ್, ಇದಾಗಿತ್ತು ನಮ್ಮ ಈ ದಿನದ ರಿವ್ಯೂ. ಸೊ ಫ್ರೆಂಡ್ಸ್, ನಿಮಗೆ ಯಾವ ಸಿನಿಮಾ ಇಷ್ಟವಾಯಿತು ಎಂದು ತಪ್ಪದೇ ಕಮೆಂಟ್ ಮಾಡಿ. ಹಾಗೆ ಹೊಸದಾಗಿ ಬಂದವರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಟ್ಟುಕೊಳ್ಳಿ. ಥ್ಯಾಂಕ್ ಯು.